ಜಗದ್ಗುರು ಶ್ರೀ ಮಧ್ವಾಚಾರ್ಯ ಮೂಲ ಮಹಾಸಂಸ್ಥಾನ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಮಠದಲ್ಲಿ ಕಲಿಯುಗ ಕಾಮಧೇನು ಬೇಡಿದವರ ನೀಡುವ ಗುರು ರಾಘವೇಂದ್ರ ಸ್ವಾಮಿಗಳ 354ನೇ ಆರಾಧನಾ ಮಹೋತ್ಸವ ಆಗಸ್ಟ್ 8ರಿಂದ 14ರವರೆಗೆ 7 ದಿನಗಳ ಕಾಲ ಮಠದ ಪೀಠಾಧಿಪತಿ ಸುಬದೇಂದ್ರ ತೀರ್ಥರ ಅಧ್ಯಕ್ಷತೆಯಲ್ಲಿ ಸಪ್ತರಾತ್ರೋತ್ಸವ ಆರಾಧನಾ ಮಹೋತ್ಸವದ ಜರುಗಲಿರುವ ಆರಾಧನಾ ಮಹೋತ್ಸವದಲ್ಲಿ ಭಾಗವಹಿಸಿ ರಾಯರ ಕೃಪೆಗೆ ಪಾತ್ರರಾಗಬೇಕು. ಈ ಒಂದು ಆರಾಧನಾ ಮಹೋತ್ಸವಕ್ಕೆ ರಾಜ್ಯ, ದೇಶ, ವಿದೇಶಗಳಿಂದ ಬರುವ ಭಕ್ತರಿಗೆ ಆದರದ ಸ್ವಾಗತ ಕೋರುವವರು ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಮಠದ ಆಡಳಿತ ಮಂಡಳಿ ಮತ್ತು ಮಠದ ಸಿಬ್ಬಂದಿಗಳು. ಮಂತ್ರಾಲಯ. ಎಸ್.ಆರ್. ರುದ್ರಾಕ್ಷಿ ಫೌಂಡೇಶನ್ ದೇವದುರ್ಗ ಹೊತಿಯಿಂದ ಪೂಜ್ಯ ತಂದೆಯವರಾದ ಶ್ರೀ ಶ್ರೀ ಲಿಂಗೈಕ ಶಿವಶರಣ ರಾಮಣ್ಣ ರುದ್ರಾಕ್ಷಿರವರ 18ನೇ ವರ್ಷ ಪುಣ್ಯ ಸ್ಮರಣೋತ್ಸವ ಹಾಗೂ ಪೂಜ್ಯ ತಾಯಿಯವರಾದ ಶ್ರೀ ಶ್ರೀ ಲಿಂಗೈಕ ಶಿವಶರಣೆ ಶರಣಮ್ಮ ರುದ್ರಾಕ್ಷಿ 12ನೇ ವರ್ಷ ಪುಣ್ಯ ಸ್ಮರಣೋತ್ಸವ ಕಾರ್ಯಕ್ರಮ ದಿನಾಂಕ 7ರಂದು ಪುಣ್ಯಭೂಮಿಯಲ್ಲಿ ನಡೆಯಲಿದೆ. ಆಗಸ್ಟ್ 7ರಂದು ಮಧ್ಯಾಹ್ನ 3 ಗಂಟೆಗೆ ಶಾಂತಿನಗರ ಮಾಳಗಡ್ಡೆ ಮನೆಯಿಂದ ಬಾಜಿ ಭಜಂತ್ರಿ ಡೋಳು ವಾದ್ಯಗಳೊಂದಿಗೆ ರುದ್ರಾಕ್ಷಿ ಲೇಔಟ್ನಲ್ಲಿರುವ ಪೂಜ್ಯ ತಂದೆ ತಾಯಿಯವರ ಗದ್ದೆಗೆ ಹೋಗಿ ಪೂಜಾ ಕಾರ್ಯಕ್ರಮ ನೆರವೇರಿಸಿ ಮನೆಗೆ ಬಂದ ನಂತರ ಮತ್ತೆ ಸಂಜೆ 5 ಗಂಟೆಗೆ ಶಾಂತಿನಗರ ಮಾಳಗಡ್ಡೆಯಲ್ಲಿರುವ ಶ್ರೀ ದುರ್ಗಾ ಮೈಲಾಂಬಿಕಾ ದೇವಿಯ ದೇವಸ್ಥಾನದಲ್ಲಿ ಶ್ರೀ ಶ್ರೀ ಕನ್ನೂರು ಸಿದ್ಧಲಿಂಗೇಶ್ವರ ಸುಜ್ಞಾನ ಆಶ್ರಮದ ಮಠದ ಪೀಠಾಧಿಪತಿಗಳಾದ ಶ್ರೀ ಶ್ರೀ ಗುರು ಕುಮಾರೇಶ್ವರ ಮಹಾಸ್ವಾಮಿಗಳು ಹಾಗೂ ಶ್ರೀ ಶ್ರೀ ಮೈಲಾರಿಂಗೇಶ್ವರ ಶರಣ ಸಮಸ್ಥಾನ ಮಠ ದೇವರ ಗುಂಡಗುರ್ತಿ ಸಂಸ್ಥಾನದ ಪೀಠ ಅಧ್ಯಕ್ಷರಾದ ಶ್ರೀ ಶ್ರೀ ನಿಜಲಿಂಗಪ್ಪ ಮಹಾಸ್ವಾಮಿಗಳು ಇವರ ದಿವ್ಯ ಸಾನ್ನಿಧ್ಯದಲ್ಲಿ ಪ್ರವಚನ ಕಾರ್ಯಕ್ರಮ ಜರುಗಲಿದೆ ಎಂದರು. ತದನಂತರ ರಾತ್ರಿ 8 ಗಂಟೆಗೆ ಶಿವಶರಣರಿಗೆ ಮಹಾಪ್ರಸಾದ ಜರುಗುವುದು. ಆದ ನಂತರ ರಾತ್ರಿ 10 ಗಂಟೆಯಿಂದ ಮುಂಜಾನೆ 6 ಗಂಟೆಯವರೆಗೆ ಸಪ್ತ ಭಜನೆ ಕಾರ್ಯಕ್ರಮ ನಡೆಯಲಿದೆ ಎಂದು ಎಸ್.ಆರ್. ರುದ್ರಾಕ್ಷಿ ಡೆವಲಪರ್ಸ್ ಅಧ್ಯಕ್ಷರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಅಂಗನವಾಡಿ ಕೇಂದ್ರದ ಛಾವಣಿ ಕುಸಿತ. ಅಂಗನವಾಡಿ ಸಹಾಯಕಿ ಮೇಲೆಯೇ ಕುಸಿದು ಬಿದ್ದ ಛಾವಣಿ. ರಾಯಚೂರು ಜಿಲ್ಲೆಯ ಅರಕೇರ ತಾಲೂಕಿನ ಅಲ್ದಾತ್ರಿ ಗ್ರಾಮದಲ್ಲಿ ಘಟನೆ. ಅದೃಷ್ಟವಶಾತ್ ಮಕ್ಕಳಿಗೆ ಯಾವುದೇ ಅನಾಹುತವಾಗಿಲ್ಲ. ಛಾವಣಿ ಬಿದ್ದ ರಭಸಕ್ಕೆ ಕುಳಿತ ಚೇರ್ ಮುರಿದಿದ್ದು ಅಂಗನವಾಡಿ ಶಿಕ್ಷಕಿ ಮಹಾದೇವಮ್ಮಗೆ ಗಂಭೀರ ಗಾಯಗಳಾಗಿವೆ. ಅಲ್ಲಿಯೇ ಇದ್ದ ಸ್ಥಳೀಯರು ಸಹಾಯಕ್ಕೆ ಆಗಮಿಸಿದ್ದು ಸದ್ಯ ಗಾಯಾಳುವನ್ನು ದೇವದುರ್ಗ ಸರ್ಕಾರ ಆಸ್ಪತ್ರೆಗೆ ಸೇರಿಸಲಾಗಿದೆ. ಕೈ ಕೂಡ ಆಗ್ಯದ. ನೀರು ಕುಡಿತೇವೆ ಸ್ವಲ್ಪ ನೀರು ಕುಡಿ ಕಡಿಮೆ ಮೂಟಾಗಿ ಕೊಡ್ಬೇಕು. ನೀರು ಒಟ್ಟು 6 ಕೊಡಬಾರ್ದು. ಈ ಗೋಡೆ ಹಿಂಗೆ ನೋಡಿ ಎಲ್ಲಿ ಏನಿಲ್ಲ ತಲೆಗಾಡಿ ಪಾಪ ನಾನು 8 ಗಂಟೆ